ಡಂಪಿಂಗ್ ಯಾರ್ಡ್ ಆಗ್ತಾ ಇದೆ ವಾರ್ಡ್ ನಂಬರ್ 8 ಕೆಎಚ್ಬಿ ಕಾಲೋನಿ. ಕಸದ ಸಮಸ್ಯೆಯಿಂದ ನಮಗೆ ಮುಕ್ತಿ ಕೊಡಿ ಅಂತಿದ್ದಾರೆ ಜನರು. ಎಸ್, ತುಮಕೂರು ನಗರ ಶರ ವೇಗದಲ್ಲಿ ಬೆಳೀತಾ ಇದ್ದು ಅನೇಕ ಕಂಪನಿಗಳು ಸಹ ತಲೆ ಎತ್ತುತ್ತವೆ. ಅಲ್ಲದೆ ತುಮಕೂರಿಗೆ ಮೆಟ್ರೋ ಸೇವೆ ಸಹ ಆರಂಭವಾಗಲಿದೆ. ಆದರೆ ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿರೋ ತುಮಕೂರು ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಆಗಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ನಗರದ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ತಾಂಡವಾಡ್ತಾ ಇದ್ದು, ಕಸದ ಸಮಸ್ಯೆ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಸಾಲು ಸಾಲು ವರದಿಯನ್ನ ಮಾಡಿದ್ರೂ ಕೂಡ ನಗರದ ಚಿತ್ರಣ ಮಾತ್ರ ಅದ್ಯಾಕೋ ಬದಲಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ನಗರದ ವಾರ್ಡ್ ನಂಬರ್ 8ರಲ್ಲಿ ರಾಶಿ ರಾಶಿ ಕಸ ಬಿದ್ದಿದ್ದು, ಕಸದ ಸಮಸ್ಯೆಯಿಂದ ನಮಗೆ ಮುಕ್ತಿ ಕೊಡಿ ಅಂತಿದ್ದಾರೆ ಜನರು. ಹೌದು, ತುಮಕೂರಿನ ವಾರ್ಡ್ ನಂಬರ್ 8 ಕೆಎಚ್ಬಿ ಕಾಲೋನಿಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದು, ಈ ಏರಿಯಾ ಡಂಪಿಂಗ್ ಯಾರ್ಡ್ ರೀತಿ ಬದಲಾಗ್ತಾ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲದೆ ಕಸದ ಜೊತೆಗೆ ಮಾಂಸದ ಅಂಗಡಿಯವರು ಇಲ್ಲಿ ಬಂದು ತ್ಯಾಜ್ಯವನ್ನ ಎಸೆಯೋದ್ರಿಂದ ಕೊಳೆತು ನಾರ್ತಾ ಇದೆ. ರಸ್ತೆಯಲ್ಲಿ ಓಡಾಡುವವರ ಮೇಲೆಯೇ ನಾಯಿಗಳು ಎರಗ್ತಾ ಇವೆ. ಆದ್ರೆ ಪಾಲಿಕೆಯವರು ಮಾತ್ರ ಕಸವನ್ನ ತೆಗಿತಾ ಇಲ್ಲ. ರಸ್ತೆ ತುಂಬೆಲ್ಲ ರಾಶಿ ರಾಶಿ ಕಸ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದ್ದು, ಸುತ್ತಲಿನ ನಿವಾಸಿಗಳು ಕಷ್ಟಪಡುವಂತಾಗಿದೆ. ಕಸ ಎಲ್ಲ ಜಾಸ್ತಿ ಆಗ್ತಾರೆ, ವಾಸನೆ, ನಾಯಿಗಳೆಲ್ಲ ಜಾಸ್ತಿ, ಮಕ್ಳಿಗೆಲ್ಲ ಕಚ್ಚಾಗಿ ಬರ್ತಾವೆ. ಯಾರು ಏನು ಹೇಳಿದ್ರು ಇಲ್ಲಿ ಕೇಳಲ್ಲ. ಮಾಡ್ತಾರೆ, ಅವ್ರೇನೋ ಬರ್ತಾರೆ ಹಾಕೊಂಡು ಹೋಗ್ತಾರೆ, ಬೇರೆಯವರೆಲ್ಲ ತಂದು ಹಾಕ್ತಾರೆ. ಈ ಮಾಂಸ ಅವೆಲ್ಲ ತಂದು ಹಾಕ್ತಾರೆ ಅಂಗಡಿ ಮುಂದೆ. ಬೆಳಿಗ್ಗೆ ಹೊತ್ತು ನಾವು ಕ್ಲೀನ್ ಮಾಡೋಕ್ಕೆ ಸಾಕಾಗುತ್ತೆ ಇಲ್ಲಿ. ವಾಸನೆ ಅಂದರೆ ಜಾಸ್ತಿ ಆಗ್ತಾ ಇದೆ. ಎಷ್ಟು ಹೇಳಿದ್ರು ಇಲ್ಲಿ ತುಂಬ ಕಸ ಹಾಕ್ತಾರೆ ಮೇಡಮ್. ಹೇಳಿದ್ರು ಎಲ್ಲರೂ ಸರಿ ಇದು ಮಾಡ್ತಾರೆ. ನಾವು ಇದು ಮಾಡೋದಕ್ಕೆ ಹೋದರೆ ನಮ್ಮನ್ನು ಇದು ಮಾಡ್ತಾರೆ, ಬೈತಾರೆ, ಫೈನ್ ಹಾಕ್ತೀನಿ ಹಂಗೆ ಅಂತ ಹೇಳ್ತಾರೆ ಮುನ್ಸಿಪಾಲ್ಟಿ ಅವರು. ನಾವು ಎಷ್ಟು ಹೇಳಿದ್ರು ಇದು ಮಾಡಿ ಕೇಳ್ತಾ ಇಲ್ಲ ಅವರು. ಕಸ ಹಾಕ್ತಾರೆ, ಎಲ್ಲಿಂದ ಬಂದು ತರ್ಡ್ ಕ್ರಾಸು ಅಲ್ಲಿಂದ ಎಲ್ಲ ತಂದು ಹಾಕ್ತಾರೆ. ನಾವೇನು ಮಾಡೋಣ ಹೇಳಿ? ಬೆಳಗ್ಗೆ ರಾತ್ರಿ ಹೊತ್ತು ಹಾಕ್ತಾನೆ ಇರ್ತಾರೆ, ಎಲ್ಲಿಂದ ಇದು ಮಾಡ್ತಾರೆ. ಅದ್ರಲ್ಲಿ ಬೇರೆ ಇದ್ರ ಮಟನ್ದು ಇರುತ್ತಲ್ಲ, ಅದು ವಾಸನೆ. ನಾಯಿಗಳು ಸಿಕ್ಕಾಪಟ್ಟೆ ನಾಯಿಗಳು ಇದ್ದಾವೆ ಅಲ್ಲಿ. ಮಕ್ಕಳು ಓಡಾಡಂಗಿಲ್ಲ, ಯಾರು ಓಡಾಡಂಗಿಲ್ಲ. ಆಮೇಲೆ ಗಾಡಿಯಲ್ಲಿ ಓಡಾಡ್ತಾರೆ, ಆಟಿಸ್ಕೊಂಡಾಗ ಹೋಗ್ತವೆ ನಾಯಿಗಳು, ಕಚ್ಚಿಬಿಡ್ತವೆ. ಇನ್ನೇನು ಮಾಡೋದು ಮೇಡಮ್, ಅಷ್ಟಕ್ಕೆ ಇದು ಮಾಡ್ತೀವಿ. ಇನ್ನು ಒಂದ್ ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ರಸ್ತೆ ಬದಿ ಕಸವನ್ನ ಸುರಿದು ಹೋಗ್ತಿದ್ದಾರೆ. ಮನೆ ಮುಂದೆ ಕಸದ ಗಾಡಿಗಳು ಬಂದ್ರು ಜನರು ಕಸದ ಗಾಡಿಗೆ ಕಸವನ್ನ ಬೇರೆ ಬೇರೆ ಮಾಡಿ ಹಾಕ್ಬೇಕಂತ ಜನರು ಸಹ ಕಸದ ಗಾಡಿಗಳಿಗೆ ಹಾಕದೆ ರಸ್ತೆ ಬದಿಯಲ್ಲಿ ತಂದು ಹಾಕ್ತಿದ್ದಾರೆ. ಇನ್ನು ಕಸವನ್ನ ಎತ್ತುವ ಬದಲು ಬರೀ ಕಸಕ್ಕೆ ಬೆಂಕಿ ಹಾಕಿ ಹೋಗ್ತಾ ಇದ್ದು, ಹೊಗೆ ತುಂಬಿಕೊಂಡು ನಿವಾಸಿಗಳು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಭೀತಿಯಲ್ಲಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅವರಿಗೆ ಬೇಕಾದಾಗ ಬಂದು ಕಸವನ್ನ ಎತ್ತುತ್ತಾರೆ, ಇಲ್ಲಾಂದ್ರೆ ಕಸಕ್ಕೆ ಬೆಂಕಿ ಹಾಕಿ ಹೋಗ್ತಾರೆ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ರು. ದಯವಿಟ್ಟು ಮುನ್ಸಿಪಲ್ ಅಧಿಕಾರಿಗಳು ಈ ಕಡೆ ಬಂದು 2ನೇ ಕ್ರಾಸು ಹರಳು ಗಿಡಗಳು ಏನಿಲ್ಲ, ಕಾಡಿನಲ್ಲಿ ಬೆಳೆದಂಗೆ ಬೆಳೆದವೆ. ಇಲ್ಲಿ ಎಲ್ಲರೂ ವಾರ್ಡ್ನವರೆಲ್ಲನೂ ತಂದು ಕಸನ ಇಲ್ಲಿ ಗುಡ್ಡೆ ಹಾಕವ್ರೆ. ಸೊ ಅದನ್ನು ಯಾರೂ ಇಲ್ದಾಗ ಬೆಂಕಿ ಹಚ್ಬಿಡ್ತಾರೆ. ನಾವು ಮನೆ ಕೊಡೋಕ್ಕಾಗ್ತಾಯಿಲ್ಲ. ಆಮೇಲೆ ಸ್ಮೆಲ್ಲು, ಕ್ಲೀನ್ ಇಲ್ಲ. ಹಿಂದೆ ಕಾರ್ಪೊರೇಟ್ರುಗಳಿದ್ದಾಗ ಹಂಗೂ ಹಿಂಗೂ ನೋಡ್ಕೊಂಡು ಕ್ಲೀನ್ ಮಾಡಿಸೋರು. ಈಗ ಅವರು ಇಲ್ಲ, ಅಧಿಕಾರಿಗಳು ಬರಲ್ಲ. ಸೊ ದಯವಿಟ್ಟು ಇದನ್ನು ನೀವು ಇನ್ನೊಂದು ಸಾರಿ ವಿಸಿಟ್ ಮಾಡಿ ಕರೆಕ್ಟಾಗಿ ನಮಗೆ ವಾತಾವರಣ ಕ್ಲೀನ್ ಮಾಡಿಕೊಡ್ಬೇಕಾಗಿ ಮುನ್ಸಿಪಲ್ ಅಧಿಕಾರಿಗಳನ್ನ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಅದೇನೇ ಆಗಲಿ, ರಾಶಿ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿ ಹಂದಿಗಳ ಕಾಟ ಹೆಚ್ಚಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಕಸವನ್ನ ಎತ್ತದೇ ಇರೋದು ಮಾತ್ರ ದುರಂತವೇ ಸರಿ. ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಸದ ಸಮಸ್ಯೆಗೆ ಮುಕ್ತಿಯನ್ನ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.